ನೀವು ಮನಿದಾಗ 20 ಕಿಲೋ 50 ಕಿಲೋ ಅಕ್ಕಿನ ಒಟ್ಟ ಸ್ಟಾಕ್ ಇಡಾಕ ಹೋಗ್ಬ್ಯಾಡ್ರಿ. ಹೌದು, ನೀವು ಐತ್ ನೋಡ್ರಿ ರೇಷನ್ ದಿಂತ ಇಲ್ಲ ಮಾರ್ಕೆಟ್ ಇಂದ ಐತ್ ನೋಡ್ರಿ ಅಕ್ಕಿನ ಸ್ಟಾಕ್ ಐತ್ ನೋಡ್ರಿ ತಗೊಂಡ್ ಬಂದ್ಬಿಟ್ಟಿರ್ತೀರಿ 20 ಕಿಲೋ 50 ಕಿಲೋ ಹಳ್ಳೆ ಮುಳ್ಳೆ ಎಂತವ್ರದ ಅಂತ ಹೇಳಿ. ನೀವು ಅಕ್ಕಿನ ಐತ್ ನೋಡ್ರಿ ಚೀಲ್ದಾಗಿಲ್ಲ ಡಬ್ಬಿ ಒಳಗೆ ಐತ್ ನೋಡ್ರಿ ಹಾಕಿಡ್ತೀರಿ. ಹಾಕಿಡುವಾಗ ಸ್ಟೋರ್ ಮಾಡಿ ಇಡುವಾಗ ಐತ್ ನೋಡ್ರಿ ನೀವು 4-5 ಮಿಸ್ಟೇಕ್ ಮಾಡ್ತೀರಿ. ಆ ಮಿಸ್ಟೇಕ್ ದಿಂತಾನೆ ಐತ್ ನೋಡ್ರಿ ಅಕ್ಕಿ ಒಳಗ ಹುಳ ಹಾಕ್ತಾವ್. ಡೈಲಿ ನೀವು ಐತ್ ನೋಡ್ರಿ ಅನ್ನ ಮಾಡುವಾಗ ಅಕ್ಕಿನ ಚಂದಂಗ 10-15 ನಿಮಿಷ ಸ್ವಚ್ಛ ಮಾಡಿ ಐತ್ ನೋಡ್ರಿ ನೀವು ಐತ್ ನೋಡ್ರಿ ಅನ್ನ ಮಾಡ್ತೀರಿ, ನನಗ ಗೊತ್ತೈತಿ. ಸೊ ಇವತ್ತಿನ ಈ ಒಂದು ವಿಡಿಯೋದಾಗ ಯಾವ ರೀತಿ ಆ ಒಂದು 4-5 ಮಿಸ್ಟೇಕ್ಸ್ ನಾ ಮಾಡ್ಲಾರ್ದೆ ಐತ್ ನೋಡ್ರಿ ಸೇಫ್ ಆಗಿ ಅಕ್ಕಿನ ಐತ್ ನೋಡ್ರಿ ತಿಂಗಳನ್ ಗಟ್ಲೆ ಅಲ್ಲ ವರ್ಷನ್ ಗಟ್ಲೆ ಐತ್ ನೋಡ್ರಿ ಫ್ರೆಶ್ ಆಗಿ ಇಡಬಹುದು ಅಂತ ಹೇಳಿ 5 ಐಡಿಯಾಗಳನ್ನ ಹೇಳ್ತೀನಿ. ವಿಡಿಯೋನ ಐತ್ ನೋಡ್ರಿ ಲಾಸ್ಟ್ ತನಕ ನೋಡ್ರಿ, ಯಾರು ಸ್ಕಿಪ್ ಮಾಡಾಕ ಹೋಗ್ಬೇಡ್ರಿ. ಹಂಗೆ ಕಮೆಂಟ್ ಒಳಗೆ ಹೇಳ್ರಿ ನೀವು ರೇಷನ್ ದಿಂತ ಐತ್ ನೋಡ್ರಿ ಎಷ್ಟು ಕಿಲೋ ಅಕ್ಕಿನ ಐತ್ ನೋಡ್ರಿ ತಿಂಗಳ ತರ್ತೀರ ಅಂತ ಹೇಳಿ ಕಮೆಂಟ್ ಒಳಗೆ ಹೇಳ್ರಿ. ಒಂದೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ನೀವು ಅಕ್ಕಿನ ಡಬ್ಬಿ ಒಳಗೆ ಹಾಕೋಕಿನ ಮೊದ್ಲು ಐತ್ ನೋಡ್ರಿ ಆ ಒಂದು ಡಬ್ಬಿ ಚಂದಂಗ ಪೂರ್ತಿ ಒಣಗಿದ್ದೈತಿಲ್ಲೋ ಅಂತ ಹೇಳಿ ಚೆಕ್ ಮಾಡ್ರಿ. ಯಾಕಪ್ಪ ಅಂತಂದ್ರ ಸ್ವಲ್ಪ ಹಸಿ ಇತ್ತಪ್ಪ ಅಂತಂದ್ರ ನೀವು ಅಕ್ಕಿಗಳನ್ನ ಅದ್ರೊಳಗೆ ಹಾಕಿಟ್ರಪ್ಪ ಅಂತಂದ್ರ ಹುಳುಗಳು ಈಗ ಐತ್ ನೋಡ್ರಿ ಬರಾಕ ದಾರಿ ಮಾಡಿಕೊಟ್ಟಂಗ ಆಗ್ಬಿಡ್ತಾವ. ಸೊ ಅದ್ರ ಸಂಬಂಧ ಡಬ್ಬಿ ಒಂದ್ ಸ್ವಲ್ಪ ಹಸಿ ಇರ್ಲಾರ್ದಂಗ ಒಣ ಬಟ್ಟಿಲೆ ಚಂದಂಗ ಒರೆಸಿ ಪೂರ್ತಿ ಒಣಗದ ಮ್ಯಾಗ ಐತ್ ನೋಡ್ರಿ ಅದ್ರೊಳಗೆ ಐತ್ ನೋಡ್ರಿ ಅಕ್ಕಿನ ಹಾಕಿತ್ ನೋಡ್ರಿ ನೀವ ಇಡ್ಬೋದು. ಅವಾಗ ಹುಳುಗಳದು ಏನು ಐತ್ ನೋಡ್ರಿ ಆಗಂಗಿಲ್ಲ. ಎರಡನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ಸ್ವಲ್ಪ ಜನ ಐತ್ ನೋಡ್ರಿ ಡಬ್ಬಿದಾಗ ಅಕ್ಕಿನ ಹಾಕಿ ಮುಚ್ಚಲಾರ್ದನೆ ಇಟ್ಬಿಟ್ಟಿರ್ತಾರ. ಮತ್ತ ಮುಚ್ಚಳ ಮುಚ್ಚಿದ್ರು ಐತ್ ನೋಡ್ರಿ ಲೂಸ್ ಇರುವಂತ ಮುಚ್ಚಳನ ಐತ್ ನೋಡ್ರಿ ಮುಚ್ಚಿರ್ತಾರ. ಆ ರೀತಿ ಲೂಸ್ ಐತ್ ನೋಡ್ರಿ ಮುಚ್ಚಳನ ಮುಚ್ಚಬಾರ್ದತ್ತ, ಮತ್ತ ಓಪನ್ ಐತ್ ನೋಡ್ರಿ ಇಡಬಾರ್ದತ್ತ. ಯಾಕಪ್ಪ ಅಂತಂದ್ರ ಗಾಳಿದಾಗ ಐತ್ ನೋಡ್ರಿ ಯಾವ್ದಾದ್ರು ಹುಳುಗಳದು ಇಲ್ಲಪ್ಪ ಅಂತಂದ್ರ ಫಂಗಸ್ ಸ್ಮೆಲ್ ಅದು ಐತ್ ನೋಡ್ರಿ ಆ ಒಂದು ಡಬ್ಬಿದಾಗ ಹೋಯ್ತಪ್ಪ ಅಂತಂದ್ರ ಅಕ್ಕಿ ಒಳಗ ಹುಳ ಆಗೋ ಚಾನ್ಸಸ್ ಬಹಳ ಅಂದ್ರ ಬಹಳ ಇರ್ತದತ್ತ. ಸೊ ಅದ್ರ ಸಂಬಂಧ ಯಾವಾಗ್ಲೂ ಡಬ್ಬಿ ಒಳಗ ಅಕ್ಕಿ ಹಾಕದ್ಮ್ಯಾಗ ಐತ್ ನೋಡ್ರಿ ನೀವ ಮುಚ್ಚಳನ ಫುಲ್ ಟೈಟ್ ಆಗಿ ಐತ್ ನೋಡ್ರಿ ಹಾಕ್ರಿ. ಟೈಟ್ ಇರುವಂತ ಮುಚ್ಚಳನ ಐತ್ ನೋಡ್ರಿ ಬಳಸ್ರಿ. ಮೂರನೇ ಐಡಿಯಾ ಏನಪ್ಪಾ ಅಂತಂದ್ರ ಬೇವಿನ ಎಲೆಗಳನ್ನ ಐತ್ ನೋಡ್ರಿ ಅಕ್ಕಿ ಏನ್ ನೀವು ಡಬ್ಬಿ ಒಳಗ್ ಸ್ಟೋರ್ ಮಾಡಿಟ್ಟಿರ್ತಿರಲ್ಲ ನಟ್ ನಡ್ಬಾರಕ ಆ ಅಕ್ಕಿಗಳು ನಡ್ಬಾರ್ಕ ಐತ್ ನೋಡ್ರಿ ನೀವ ಬೇವಿನ ಎಲೆಗಳನ್ನ ಐತ್ ನೋಡ್ರಿ ಇಡ್ರಿ. ಇದ್ರದಿಂತ ಐತ್ ನೋಡ್ರಿ ಎಂದೂ ಅಕ್ಕಿ ಒಳಗ ಐತ್ ನೋಡ್ರಿ ಹುಳುಗಳು ಆಗಂಗಿಲ್ಲತ್ತ. ಯಾಕಪ್ಪ ಅಂತಂದ್ರ ಆ ಒಂದು ಬೇವಿನ ಎಲೆ ವಾಸನೆ ಐತ್ ನೋಡ್ರಿ ಹುಳುಗಳಿಗೆ ಆಗ ಬರಂಗಿಲ್ಲ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ಅಕ್ಕಿಗಳೊಳಗ ಹುಳ ಆಗಂಗಿಲ್ಲ. ನಾಲ್ಕನೇ ಐಡಿಯಾ ಏನಪ್ಪಾ ಅಂತಂದ್ರ ಅಕ್ಕಿಗಳು ನಟ್ ನಡ್ಬಾರಕ ಐತ್ ನೋಡ್ರಿ ನೀವ ಮಸಾಲೆ ಎಲಿಗಳ್ನು ಐತ್ ನೋಡ್ರಿ ಇಡ್ಬೋದು. ಈ ಮಸಾಲೆ ಎಲಿಗಳನ್ನ 3-4 ಪೀಸ್ ಐತ್ ನೋಡ್ರಿ ಅಕ್ಕಿ ಡಬ್ದಾಗ ಅಕ್ಕಿಗಳು ನಟ್ ನಡ್ಬಾರಕ ಐತ್ ನೋಡ್ರಿ ಇಡುದ್ರಿಂದ ಆ ಒಂದು ಮಸಾಲೆ ಎಲಿ ಸ್ಮೆಲ್ಲಿಗೆ ಐತ್ ನೋಡ್ರಿ ಹುಳುಗಳು ಐತ್ ನೋಡ್ರಿ ಆ ಒಂದು ಡಬ್ದಾಗ ಐತ್ ನೋಡ್ರಿ ಹೋಗಂಗೂ ಇಲ್ಲ ಬರಂಗೂ ಇಲ್ಲ, ಆ ಡಬ್ದಾಗ ಇರಂಗೂ ಇಲ್ಲ ನೋಡ್ರಿ. ಅವಾಗ ಅಕ್ಕಿ ಐತ್ ನೋಡ್ರಿ ವರ್ಷಾನ್ ಗಟ್ಲಿ ಐತ್ ನೋಡ್ರಿ ಮಸ್ತ್ ಫ್ರೆಶ್ ಆಗಿರ್ತಾವ. ಮತ್ತ ಅಕ್ಕಿ ಯಾವ್ದೇ ರೀತಿ ಐತ್ ನೋಡ್ರಿ ವಾಸ ಬರಂಗಿಲ್ಲ. ಯಾವ ಒಂದು ಮಸಾಲೆ ಎಲಿದಿಂತ ಐತ್ ನೋಡ್ರಿ ಅಕ್ಕಿ ಫ್ರೆಶ್ ಸ್ಮೆಲ್ ಐತ್ ನೋಡ್ರಿ ಬರ್ತಾವು. 5ನೇ ಐಡಿಯಾ ಏನಪ್ಪಾ ಅಂತಂದ್ರ ಅಕ್ಕಿ ಚೀಲನ ಯಾವತ್ಲೂ ಐತ್ ನೋಡ್ರಿ ನೀವ ಒಂದ್ ಟೇಬಲ್ ಮ್ಯಾಗ ಇಲ್ಲಪ್ಪ ಅಂತಂದ್ರ ಕಟ್ಟಿ ಮ್ಯಾಗದು ಐತ್ ನೋಡ್ರಿ ಇಡುತ್ತಾ ಬರ್ರಿ. ಯಾಕಪ್ಪ ಅಂತಂದ್ರ ಅಕ್ಕಿ ಚೀಲ ಅದು ಐತ್ ನೋಡ್ರಿ ಡೈರೆಕ್ಟ್ ನೀವು ನೆಲದ ಮ್ಯಾಗ ಇಟ್ರಪ್ಪ ಅಂತಂದ್ರ ನೆಲದ ಮ್ಯಾಗ ಒಂದ್ ಸ್ವಲ್ಪ ಬ್ಯಾಕ್ಟೀರಿಯಾಗಳದು ಇರ್ತಾವಲ್ಲ ಆ ಒಂದು ಬ್ಯಾಕ್ಟೀರಿಯಾಗಳು ಆ ಒಂದು ಅಕ್ಕಿ ಒಳಗೆ ಹೋಗಿ ಐತ್ ನೋಡ್ರಿ ಹುಳುಗಳಾಗೋ ಚಾನ್ಸಸ್ ಭಾಳ ಇರ್ತದತ್ತ. ಸೊ ಅದ್ರ ಸಂಬಂಧ ಅಕ್ಕಿ ಚೀಲ ಅದು ಒಟ್ಟೈತ್ ನೋಡ್ರಿ ನೆಲದ ಮ್ಯಾಗ ಡೈರೆಕ್ಟ್ ಇಡ್ಬೇಡ್ರಿ. ಅದ್ರ ಬದ್ಲಿ ಸ್ಟ್ಯಾಂಡ್ ಇಲ್ಲಪ್ಪ ಅಂತಂದ್ರ ಯಾವ್ದಾದ್ರು ಸ್ಟೂಲ್ ಮ್ಯಾಗದು ಐತ್ ನೋಡ್ರಿ ಇಡುತ್ತಾ ಬರ್ರಿ. ಸೊ ನೋಡುದ್ರಲ್ಲ ಈ 5 ಐಡಿಯಾಗಳನ್ನ ಐತ್ ನೋಡ್ರಿ ನಿಮ್ ಡೈಲಿ ಲೈಫ್ ಒಳಗ ನೀವು ಅಕ್ಕಿನ ಸ್ಟೋರ್ ಮಾಡಕ್ ಬಳಸಿದ್ರಪ್ಪ ಅಂತಂದ್ರ ನಿಮ್ಮ ಅಕ್ಕಿ ಭಾಳ ಅಂದ್ರ ಭಾಳ ದಿನ ತನ ಐತ್ ನೋಡ್ರಿ ಫ್ರೆಶ್ ಆಗಿರ್ತಾವ. ಸೊ ಈ ಒಂದು ವಿಡಿಯೋನ ಐತ್ ನೋಡ್ರಿ ನಿಮ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಅವರಿಗೆ ವಾಟ್ಸ್ಆಪ್ ಗ್ರೂಪ್ ಒಳಗೋದು ಶೇರ್ ಮಾಡ್ರಿ. ಅವ್ರಿಗೂ ಈ ಒಂದು ವಿಡಿಯೋ ಯೂಸ್ ಆಗ್ಲಿ. ಹಾಗೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ಐಡಿಯಾಗಳನ್ನ ನಿಮ್ ಸಂಬಂಧ ಐತ್ ನೋಡ್ರಿ ತಗೊಂಡ್ ಬರ್ತಾ ಇರ್ತೀನಿ.